ಈ ಕ್ಲಾಸಿನ ಪ್ರಾಯೋಜಕರು ಶ್ರೀಮತಿ ಗಾಯತ್ರಿ ತಿಮ್ಮಾರೆಡ್ಡಿ, ಬಿಜೆಪಿ ಮುಖಂಡರು. ಈಗ ಅವರ್ಗೀಯ ವ್ಯಂಜನಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಯಾಕಂದರೆ ಈ ಹಿಂದಿನ ಇದರಲ್ಲಿ ನಾವು ಅವರ್ಗೀಯ ವ್ಯಂಜನಗಳನ್ನು ನಾವು ಅಧ್ಯಯನ ಮಾಡಿದ್ದೀವಿ. 25 ಅಕ್ಷರಗಳು, ಅದರಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಗಳನ್ನು ಮಾಡ್ತಾ ಹೋಗ್ತೀವಿ. ಈಗ ಅವರ್ಗೀಯ ವ್ಯಂಜನಗಳು ಗಮನಿಸ್ರಿ. ನಾನು ಈ ಹಿಂದಿನ ಭಾಗದಲ್ಲಿ ವರ್ಗೀಯ ವ್ಯಂಜನಗಳಂತ ಹೇಳಿದೆ. ವರ್ಗ ಅಂತಂದ್ರೆ ಗುಂಪನ್ನ ಮಾಡ್ತಕ್ಕಂಥದ್ದು. ಕ, ಚ, ಟ, ತ, ಪ ಅಂದ್ರೆ ಕ ವರ್ಗದ, ಚ ವರ್ಗದ, ಟ ವರ್ಗದ, ಥ ವರ್ಗದ, ಪ ವರ್ಗದ ಮತ್ತು ಮ ವರ್ಗದ. ಕ, ಚ, ಟ, ತ, ಪ ವರ್ಗದ ಈ 5 ವಿಭಾಗದಲ್ಲಿ ಗುಂಪುಗಳನ್ನು ಮಾಡಿ ಹೇಳಿದ್ದೀನಿ. ಈಗ ಅವರ್ಗೀಯ ವ್ಯಂಜನಗಳಂದ್ರೆ ಶಬ್ದವನ್ನ ಗಮನಿಸ್ಕೊಳ್ಳಿ. ವರ್ಗೀಯ ವಿರುದ್ಧಾರ್ಥಕ ಶಬ್ದ ಅವರ್ಗೀಯ ಅಂದ್ರೆ ವರ್ಗ ಗುಂಪು ಮಾಡಬೇಕಾಗಿರ್ತಕ್ಕಂಥದ್ದು. ಅವರ್ಗೀಯ ಅಂದ್ರೆ ಗುಂಪು ಮಾಡದೇ ಇರತಕ್ಕಂಥ ಅಕ್ಷರಗಳಿಗೆ ನಾವು ಅವರ್ಗೀಯ ವ್ಯಂಜನಗಳಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಅವರ್ಗೀಯ ವ್ಯಂಜನಗಳು ಯಾವುದು ಅನ್ನೋದನ್ನ ತಿಳುತ್ತಾ ಹೋಗೋಣ. ಯ, ರ, ಲ, ವ, ಶ, ಶ, ಸ, ಹ, ಳ. 1 2 3 4 5 6 7 8 9 ಒಟ್ಟು 9 ಅಕ್ಷರಗಳು. ಗಮನದಲ್ಲಿ ಇಟ್ಕೊಳ್ಳಿ. ಹೇಳ್ತಾ ಹೋಗಿ ಮಕ್ಕಳಿಗೆ. ಏನಂತಂದ್ರೆ ಯಾವಾಗಲೂ ಈ ಉಚ್ಚಾರದಲ್ಲೂ ಕೂಡ ಮಕ್ಕಳು ತಪ್ಪಾಗಿನೇ ಬರಿತಾ ಹೋಗ್ತಾರೆ. ಯಾಕಂದ್ರೆ ನಾನು ಗಮನಿಸಿದ ಹಾಗೆ ಮತ್ತೆ ಹೇಳುವ ರೀತಿಯಲ್ಲೂ ಕೂಡ ಒಂದು ಶಿಕ್ಷಕರ ಒಂದು ಏನೋ ತರಬೇತಿಯಲ್ಲಿ ಭಾಗವಹಿಸಿದಾಗ ಅಥವಾ ಶಿಕ್ಷಕರ ಅವರ ಒಂದು ಕ್ಲಾಸ್ಗಳನ್ನು ಗಮನಿಸಿದಾಗ ಅಲ್ಲೂ ಕೂಡ ಬಹಳಷ್ಟು ಶಿಕ್ಷಕರು ಮಿಸ್ಟೇಕನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ಇಲ್ಲಿ 3 ರೀತಿಯ ಶಗಳು ಬರ್ತಾ ಹೋಗ್ತವೆ. ಆ ಶಗಳನ್ನು ಉಚ್ಚಾರ ಮಾಡುವ ರೀತಿನೇ ಕೆಲ ಶಿಕ್ಷಕರಿಗಿಲ್ಲ. ದಯವಿಟ್ಟು ತಪ್ಪಾಗಿ ಭಾವಿಸಬೇಡಿ. ಯಾಕಂದ್ರೆ ಅದನ್ನ ಕರೆಕ್ಟ್ ಆಗಿ ನಾವೇ ಉಪಯೋಗಿಸಿದಲ್ಲಿ ಮಕ್ಕಳು ಖಂಡಿತವಾಗ್ಲೂ ಉಪಯೋಗಿಸ್ತಾ ಹೋಗ್ತಾರೆ. ಯ, ರ, ಲ, ವ, ಶ, ಶ, ಸ. ನೋಡಿ ಗಮನಿಸಲಿ. ಶ ಇದು ಶ ಅಂತ ಬರ್ತೀವಿ. ಶ ಇದು ಸ. ನೋಡಿ ಗಮನದಲ್ಲಿ ಇಟ್ಕೊಳ್ರಿ. ಸ್ವರಗಳಲ್ಲೇ ನಾವು ಉಚ್ಚಾರ ಮಾಡ್ತಾಗ ಶ ಶ ಅನ್ನೋದನ್ನ ನಾವು ಏನ್ ಮಾಡ್ತೀವಿ, 2 ಹಲ್ಲುಗಳ ಮಧ್ಯೆ ನಾಲಿಗೆಯನ್ನು ಒತ್ತಿ ಉಚ್ಚರಿಸ್ತಕ್ಕಂಥದ್ದು ಶ ಅಂತ ಮಾಡ್ತಾ ಹೋಗ್ತೀವಿ. ಇದು ಶ ಅಂತ ಶ ಅನ್ನಲ್ಲಿ ನಾವೇನ್ ಮಾಡ್ತೀವಿ, ಉಸಿರನ್ನ ನಾವು ಸ್ವಲ್ಪ ಹೊರಗಡೆ ಬಿಡ್ತಾ ಹೋಗ್ತೀವಿ. ಸ ಅನ್ನೋದನ್ನ ನಾವು ನಾಲಿಗೆಯ ಮಧ್ಯಭಾಗವನ್ನ ಏನ್ ಮಾಡ್ತಾ ಹೋಗ್ತೀವಿ, ನಮ್ಮ ಅಂಗಳಿಗೆ ಅಂದ್ರೆ ನಮ್ಮ ಬಾಯಿಯ ಮೇಲ್ಭಾಗದಲ್ಲಿರ್ತಕ್ಕಂತಹ ಅಂಗಳಿಗೆ ನಮ್ಮ ನಾಲಿಗೆಯನ್ನ ಏನ್ ಮಾಡ್ಬೇಕಾಗಿದೆ, ಮುಟ್ಟಿಸ್ಬೇಕಾಗಿರ್ತಕ್ಕಂಥ ಶ ಅನ್ನೋದನ್ನ ನಾವು ಈ ರೀತಿಯಾಗಿ ಉಚ್ಚಾರ ಮಾಡ್ತಕ್ಕಂಥದ್ದು ಹ ಮತ್ತು ಳ. ಹಾಗಾದ್ರೆ ಕ್ಷಜ್ಞ ಎಲ್ಲೋದೂರಿ ಅಂತ ನೀವು ಕೇಳ್ತಾ ಹೋಗ್ಬೋದು. ಕ್ಷಜ್ಞ ಅನ್ನೋದು ಯಾವತ್ತು ನಮ್ಮ ಅಕ್ಷರಗಳಲ್ಲಿ ಮತ್ತು ಹೊಸ ಆಧುನಿಕ ವ್ಯಾಕರಣಕಾರರು ಕ್ಷಜ್ಞ ಅನ್ನೋದನ್ನ ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ಬೇರೆ ಅಕ್ಷರಗಳೊಂದಿಗೆ ನಾವು ಉಚ್ಚಾರ ಮಾಡೇ ಮಾಡ್ತೀವಿ, ಖಂಡಿತವಾಗ್ಲೂ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ನಮ್ಮ ಮಕ್ಕಳಿಗೆ ನಾವು ಕ್ಷಜ್ಞ ಅಂತ ನಾವು ಹೇಳ್ತಾ ಹೋಗ್ತೀವಿ. ಕರೆಕ್ಟ್ ಆಗಿ ನಾವು ವ್ಯಾಕರಣವನ್ನು ಅರ್ಥಕೊಂಡಾಗ ನಮಗೆ ಒಟ್ಟು ಅಕ್ಷರಗಳು ನಮಗೆ ಸಿಗ್ತಾ ಹೋಗ್ತವೆ. ಇವು ಟೋಟಲ್ ಎಷ್ಟಪ್ಪ ಅಂತಂದ್ರೆ 9 ಅಕ್ಷರಗಳು. ಇವನ್ನ ನಾವು ಗುಂಪುಗಳನ್ನ ಮಾಡೋದಿಲ್ಲ. ಅಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಕ ವರ್ಗದ, ಚ ವರ್ಗದ ಅಕ್ಷರಗಳನ್ನ ಗುಂಪು ಮಾಡ್ತೀವಿ. ಆ ವರ್ಗದಲ್ಲಿ ಯ ವರ್ಗದ ಅಕ್ಷರಗಳು ಇಲ್ಲ, ರ ವರ್ಗದ ಅಕ್ಷರಗಳಿಲ್ಲ, ಗುಂಪುಗಳಿಲ್ಲ, ಲದೂನು ಇಲ್ಲ. ಇವು ಪ್ರತ್ಯೇಕವಾಗಿ ನಾವು ಏನ್ ಮಾಡ್ತಾ ಹೋಗ್ತೀವಿ, ಇಲ್ಲಿ ಉಚ್ಚಾರ ಮಾಡ್ತಾನೆ ಹೋಗ್ತೀವಿ. ಅದಕ್ಕೆ ಇವು ಅವರ್ಗೀಯ, ವರ್ಗಗಳೇ ಇಲ್ಲದ, ಗುಂಪುಗಳೇ ಇಲ್ಲದ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ, ಅವರ್ಗೀಯ ವ್ಯಂಜನಗಳು ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಈ ಮೂಲಾಕ್ಷರಗಳಲ್ಲಿ ನಾವು ಸ್ಟಡಿ ಮಾಡುವ ಹಾಗೆ ಒಂದ್ಸರಿ ಹೇಳ್ತೀನಿ ನೋಡಿ. ಸ್ವರಗಳು, ವ್ಯಂಜನಗಳು 2 ಆದವು. ಇನ್ನು ಮೂರನೇ ಭಾಗ ಅಂತ ಬರೆಸಿದ್ದೆ, ಯೋಗವಾಹಗಳು ಅಂತ ಬರೆಸಿದ್ದೆ. ಹಾಗಾದ್ರೆ ಯೋಗವಾಹಗಳು ಅಂತ ಅಂದ್ರೆ ಅಕ್ಷರಗಳ ಜೊತೆ ಕೂಡಿ ಬರ್ತಕ್ಕಂಥದ್ದು. ಅಕ್ಷರಗಳ
ಜೊತೆಗೂಡಿ ಅಂತಂದ್ರೆ ಯಾವ್ರಿ ಯೋಗ ವಾಹಗಳು, ಇನ್ನೆಲ್ಲ ಅಕ್ಷರಗಳು ಬಂದೋಯ್ತಲ್ಲ, ಇನ್ನು ಕ್ಷನೂ ಬೇಡ ಜ್ಞನೂ ಬೇಡ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಇನ್ನೆಲ್ಲ ಅಕ್ಷರಗಳು ಬಂದು ಇನ್ ಯಾವ ಅಕ್ಷರಗಳು ಬಿಟ್ಟಿವೆ ಅಂತಂದ್ರೆ ಗಮನದಲ್ಲಿ ಇಟ್ಕೊಳ್ರಿ. ನಾವು ಬರ್ಸ್ತಕ್ಕಂತಹ ಆ ಮೂಲಾಕ್ಷರಗಳಲ್ಲಿ 2 ಅಕ್ಷರಗಳನ್ನ ಬಿಟ್ಟಿದೀವಿ, ಅಂ ಮತ್ತು ಅಹ ಅನ್ನೋದು. ಇಲ್ಲಿ ಕರೆಕ್ಟ್ ಆಗಿ ವಿದ್ಯಾರ್ಥಿಗಳನ್ನ ಬರೆಸಲಿಕ್ಕೆ ಹಚ್ಚಿದಾಗ ಬಹಳಷ್ಟು ರಾಂಗ್ ಮಾಡ್ತಕ್ಕಂಥ ಅಕ್ಷರಗಳು ಇಲ್ಲೇ ರಾಂಗ್ ಆಗ್ತವೆ. ಹಾಗಾದ್ರೆ ಹೇಗ್ ಬರಿಬೇಕ್ರಿ ಅಹಂ ಅಹ? ಹಾಗಾದ್ರೆ ಅಂ ಅಹ ಅನ್ನೋ ಯೋಗ ವಾಹಗಳಂತ ಯಾಕೆ ಕರಿತೀವಿ ಅಂತ ತಿಳ್ಕೊಳ್ಳೋಣ. ಅಂ ಮತ್ತು ಅಹ ಅನ್ನೋದು ನಾನ್ ಕಂಡ್ಕೊಂಡ ಹಾಗೆ ಕೆಲವರು ತಪ್ಪಾಗಿ ಭಾವಿಸ್ತಾರೆ. ಏನಂದ್ರೆ ಆಹಾ ಅಂತ ಬರೀತಾರೆ. ದಯವಿಟ್ಟು ಇದು ರಾಂಗ್ ಮೆಥಡ್, ಇದು ರಾಂಗ್ ಪದ್ಧತಿ. ಈ ತರ ಬರಲೇಬಾರ್ದು. ಯಾಕಂದ್ರೆ ವಿದ್ಯಾರ್ಥಿಗಳು ಆ ಮುಂದೆ 2 ಸೊನ್ನೆಗಳನ್ನ ಇಡ್ತಾ ಹೋಗ್ತೀವಿ, ಇದು ತಪ್ಪು. ಅದನ್ನ ಕರೆಕ್ಟ್ ಆಗಿರ್ತಕ್ಕಂಥದ್ದು ಏನಂದ್ರೆ ಆ ಮುಂದನೆ 2 ಸೊನ್ನೆಗಳು ಇಡ್ಬೇಕು. ಇದೇ ಆಹಾ. ನಾವು ಆಹಾ ಅಂತ ಅಂದ್ಬಿಡ್ತೀವಿ ಮಕ್ಳು, ಅಂ ಆಹಾ ಅಂತ ಅಂದ್ಬಿಟ್ಲೆ ಆ ಮುಂದೆ ಸೊನ್ನೆಗಳನ್ನ ಇಡ್ತೀವಿ, ದಯವಿಟ್ಟು ಬೇಡ. ಅದಕ್ಕೆ ನಾವು ಅಮ್ಮ ಅ ಪಕ್ಕಕ್ಕೆ 1 ಸೊನ್ನೆ ಇಟ್ಟಾಗ ಅದು ಹಮ್ ಅಂತ ಆಗ್ತದೆ. ಅ ಮುಂದ 2 ಚಿಕ್ಕ ಸೊನ್ನೆಗಳನ್ನ ಇಟ್ಟಾಗ ಅಹ ಅಂತ ವ್ಯಕ್ತಗೊಳ್ತದೆ. ಅದಕ್ಕೆ ಇದನ್ನ ಬರೀತಾರೆ, ಎಲ್ಲಾ ಮಕ್ಕಳು ಇದನ್ನ ಬರೀತಾರೆ, ಬಟ್ ಇದನ್ನ ಬರೆಯುವಲ್ಲಿ ಆ ಅಂತ ಮಾಡ್ತಾರೆ. ಅದನ್ನ ಬರ್ಸಕ್ ಹೋಗ್ಬೇಡಿ, ಅ ಮುಂದನೆ 2 ಸೊನ್ನೆಗಳನ್ನ ಇಡ್ತಾ ಹೋಗ್ರಿ. ಹಾಗಾದ್ರೆ ಅಮ್ಮು ಮತ್ತು ಅಹವನ್ನ ಏನಂತ ಕರಿತೀವಿ ಅಂತಂದ್ರೆ, ಇದನ್ನ ಅಮ್ಮನ್ನ ವಿಸರ್ಗ ಅಂತ ಕರಿತೀವಿ, ಅಹವನ್ನ ಅನುಸ್ವಾರ ಅಂತ ಕರಿತೀವಿ. ಇವುಗಳನ್ನು ಗಮನದಲ್ಲಿ ಇಟ್ಕೊಳ್ರಿ. ಅಂ ಮತ್ತು ಅಹ ಅನ್ನುವಂತಹ ಈ ಅಕ್ಷರಗಳು ಸ್ವರಗಳ ಸಹಾಯವನ್ನೇ ಅಥವಾ ಸ್ವತಂತ್ರವಾಗಿ ಇವು ಉಚ್ಚಾರ ಮಾಡ್ಲಿಕ್ಕೆ ಬರಲ್ಲ. ಇವು ಕೂಡ ಅಕ್ಷರಗಳ ಸಹಾಯವನ್ನೇ ತೆಗೆದುಕೊಳ್ಳಬೇಕು, ಬೇರೆ ಅಕ್ಷರಗಳ ಸಹಾಯವನ್ನು ಪಡೆಯುತ್ತವೆ. ನೋಡಿ, ಯಾವತ್ತೂ ಈ ಅಕ್ಷರಗಳು ಸ್ವತಂತ್ರವಾಗಿ ಬರೋದಿಲ್ಲ. ಈಗ ಒಂದು ಅಮ್ಮನ್ನ ಎಲ್ಲೂ ಇಡಕ್ ಬರಲ್ಲ. ಅಮ್ ಅಂದ್ರೆ ನಮ್ಗೆ ಅಂಗಡಿ ಅಂತಾನೆ ಬರಬೇಕು, ಇಲ್ಲಿ ಸ್ವತಂತ್ರ ಬರಲ್ಲ. ಈ ಸೊನ್ನೆಯನ್ನ ಎಲ್ಲಿ ಪ್ರತ್ಯೇಕವಾಗಿ ಎಲ್ಲೂ ನಾವು ಯೂಸ್ ಮಾಡಲ್ಲ, ಅದ್ರ ಮುಂದೆ ಕ ಬರಲೇಬೇಕು. ಮತ್ತೆ ಇದನ್ನು ಕೂಡ ಏನಾಗ್ತದೆ, ಈಗ 2 ಸೊನ್ನೆ ಎಲ್ಲಿ ಬರ್ತದಪ್ಪ ಅಂದ್ರೆ ದುಃಖ, ಈ ತರ ಬರಲೇಬೇಕು. ಯಾಕಂದ್ರೆ ಈ 1 ಸೊನ್ನೆ ಮತ್ತು ಇಲ್ಲಿ ಬರ್ತಕ್ಕಂಥ 2 ಸೊನ್ನೆಗಳು ಯಾವತ್ತೂ ಸ್ವತಂತ್ರವಾಗಿ ಬರಂಗಿಲ್ಲ. ಅವು ಬೇರೆ ಅಕ್ಷರಗಳ ಸಹಾಯವನ್ನು ಪಡೆದುಕೊಳ್ಳೇಬೇಕಾಗಿರ್ತಕ್ಕಂಥ ಒಂದು ಏನಾಗಿರ್ತದೆ, ಸ್ವರಗಳ ಮುಂದಾದ್ರೂ ಬರಬೇಕು, ಇಲ್ಲ ವ್ಯಂಜನಗಳ ಮುಂದಾದ್ರೂ ಬರಬೇಕು. ಅವುಗಳನ್ನ ನಾವು ಏನ್ ಮಾಡ್ತೀವಿ, ಅಂ ಮತ್ತು ಅಹ ಅಂತ ಕರಿತೀವಿ. ಆಹಾ ಅನ್ಬೇಡಿ, ದಯವಿಟ್ಟು ಅಹ ಅನ್ಬೇಕು, ಅಂ ಅಹ ಅನ್ಬೇಕು. ವಿದ್ಯಾರ್ಥಿಗಳು ಹಾಗೆ ಹೇಳಿ. ಅದಕ್ಕೆ ಯೋಗ ವಾಹ ಅಂತಂದ್ರೆ ಬೇರೆ ಅಕ್ಷರಗಳ ಜೊತೆಯೊಂದಿಗೆ ಬರ್ತಕ್ಕಂಥ ಅಕ್ಷರಗಳಿಗೆ ಸಹಾಯವನ್ನು ತೆಗೆದುಕೊಂಡು ಬರ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ, ಅಂ ಮತ್ತು ಅಹ ಅಂತ ಕರಿತೇವೆ. ಇಲ್ಲಿವರೆಗೂ ನಾವೇನಾಯ್ತಪ್ಪ ಅಂದ್ರೆ ಮೂಲಾಕ್ಷರಗಳನ್ನು ಅಧ್ಯಯನ ಮಾಡ್ತಾ ಬಂದ್ವಿ. ಸೊ ಅದರಲ್ಲಿ ಏನಾಯ್ತು, ಸ್ವರಗಳು, ವ್ಯಂಜನಗಳು ಮತ್ತು ಯೋಗ ವಾಹಗಳು. ಇಲ್ಲಿಗೆ ನಿಮ್ಗೆ ಸಂಪೂರ್ಣವಾಗಿ ಮೂಲಾಕ್ಷರಗಳ ಬಗ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಒಂದ್ಸರ್ತೆ ನಾನು ಅವುಗಳನ್ನು ಡಿವೈಡ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟು ನಮಗೆ ಮೂಲಾಕ್ಷರಗಳಲ್ಲಿ ನಾವು ಗಮನದಲ್ಲಿಟ್ಕೊಳ್ರಿ, ಒಂದು ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಗಳು. ಸ್ವರಗಳಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ ಅಂತ ಬರ್ತಾ ಹೋಗ್ತವೆ. ಆ ನಂತರದಲ್ಲಿ ವ್ಯಂಜನಗಳಲ್ಲಿ ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು ಮತ್ತು ಅನುನಾಸಿಕಗಳು. ಯೋಗವಾಹಗಳಲ್ಲಿ ವಿಸರ್ಗ ಮತ್ತು ಅನುಸ್ವಾರ ಬರ್ತಾ ಹೋಗ್ತದೆ. ಹಾಗಾದ್ರೆ ಟೋಟಲ್ ಮೂಲಾಕ್ಷರಗಳು ಎಷ್ಟಿದಾವೆ ಅನ್ನೋದು ನಮಗೆ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಹೋಗ್ತದೆ. ಅದಕ್ಕೆ ಆ ಮೂಲಾಕ್ಷರ ಎಷ್ಟಿದಾವೆ ಅಂತ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗ್ತೀನಿ. ನೋಡಿ, ಫಸ್ಟು ಸ್ವರಗಳು. ಸ್ವರಗಳು ಒಟ್ಟು ಎಷ್ಟು? 13. ಹಾಗೆ ವ್ಯಂಜನಗಳು, ವ್ಯಂಜನಗಳಲ್ಲಿ ಎಷ್ಟಾಗ್ತಿದಾವೆ ಅಂತಂದ್ರೆ ಟೋಟಲ್ ಆಗಿ ವ್ಯಂಜನಗಳಲ್ಲಿ 2 ವಿಭಾಗ ಬರ್ತವೆ. ಒಂದು ವರ್ಗೀಯ, ಎಷ್ಟಿದಾವೆ ವ್ಯಂಜನಗಳು? 25. ಹಾಗಾದ್ರೆ ಆ ವರ್ಗೀಯ ವ್ಯಂಜನಗಳು ಎಷ್ಟಿದ್ರೊಳಗೆ? 9. ಮತ್ತೆ ಯೋಗವಾಹಗಳು ಎಷ್ಟು? 2. ಟೋಟಲ್ ಆಗಿ ನಾವು ಲೆಕ್ಕ ಹಾಕಿದಾಗ 49 ಅಕ್ಷರಗಳು ಬಂದವು. ಅದಕ್ಕೆ ಕನ್ನಡದ
ವ್ಯಾಕರಣಶಾಸ್ತ್ರಜ್ಞರು ಅಥವಾ ಆಧುನಿಕ ವ್ಯಾಕರಣಶಾಸ್ತ್ರಜ್ಞರು ಒಟ್ಟು ಕನ್ನಡದ ಮೂಲಾಕ್ಷರಗಳು ಎಷ್ಟು ಅಂತ ಹೇಳಿದಾಗ 49 ಅಂತ ಹೇಳ್ತಾರೆ. ಹಾಗಾದ್ರೆ ಕೆಲವೊಬ್ಬರಲ್ಲಿ ಕನ್ಫ್ಯೂಸಸ್ ಇದೆ, ಅಯ್ಯೋ 50 ಅಂತಾರಲ್ಲ ರೀ ಅಕ್ಷರಗಳನ್ನ ಅಂತ ಹೇಳ್ತಾರೆ. ಕರೆಕ್ಟ್, 50 ಕೂಡ ಹೇಳ್ತಾರೆ. ಆದ್ರೆ ನಾವು ಸ್ವರಗಳಲ್ಲಿ ಗಮನಿಸ್ತಾ ಹೋಗಿ ಸ್ವರಗಳನ್ನ ಅಧ್ಯಯನ ಮಾಡ್ತಾ ಹೋಗಿದ್ದೀವಿ. ಏನಂದ್ರೆ ರು ಮತ್ತು ರು ಅನ್ನುವಂಥದ್ದನ್ನ ಬರ್ದೆ, ಅಲ್ಲಿ ಒಂದೇ ರು ಬರ್ದೇನೆ, ಇನ್ನೊಂದು ದೀರ್ಘವಾಗಿರ್ತಕ್ಕಂಥ ರು ಬರ್ದಿಲ್ಲ. ಯಾಕಂತಂದ್ರೆ ರು ಅನ್ನೋದು ಅವಶ್ಯಕತೆ ಇಲ್ಲ ಅಂತ ಆಧುನಿಕ ವ್ಯಾಕರಣ ಶಾಸ್ತ್ರರು ಹೇಳಿದ್ದರಿಂದ ಆ ರು ಅನ್ನು ತೆಗೆದಿದ್ರಿಂದ ನಮಗೆ ಒಟ್ಟು ಅಕ್ಷರಗಳು ಎಷ್ಟದು 49. ಹಾಗೆ ಅದೊಂದು ಸೇರಿಸ್ಕೊಂಡ್ರೆ 50 ಆಗ್ತವೆ. ಆದ್ರೆ ಆ ರು ಅನ್ನೋದು ಅದು ಬಹಳಷ್ಟು ನಮ್ಮ ಭಾಷೆಯಲ್ಲಿ ಬರವಣಿಗೆಯಲ್ಲಿ ಉಪಯೋಗ ಆಗದೆ ಇರೋದ್ರಿಂದ ಆ ಅಕ್ಷರವನ್ನು ತೆಗೆದಿದ್ರಿಂದ ನಮಗೇನಾಯ್ತು, ಒಟ್ಟು 49 ಅಕ್ಷರಗಳು ನಮಗೆ ಕನ್ನಡದ ಮೂಲ ಅಕ್ಷರಗಳಲ್ಲಿ ಗುರುತಿಸ್ತಾ ಹೋಗ್ತೀವಿ. ಸೊ ಹೀಗೆ ಒಟ್ಟಾರೆ ಟೋಟಲ್ 49 ಅಕ್ಷರಗಳನ್ನು ನಾವು ಇದುವರೆಗೂ ಈ ಎಲ್ಲ ಒಂದು ಭಾಗಗಳಲ್ಲಿ ಅಧ್ಯಯನ ಮಾಡಿದ್ದೀನಿ. ಸೊ ಇದನ್ನ ತಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮತ್ತೆ ಏನಾದರೂ ಇದ್ದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಈ ಎಕ್ಸ್ಟ್ರೀಮ್ ಚಾನೆಲ್ ಮುಖಾಂತರ ನಮಗೆ ತಿಳಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಈ ಕ್ಲಾಸಿನ ಪ್ರಾಯೋಜಕರು ಶ್ರೀಮತಿ ಗಾಯತ್ರಿ ತಿಮ್ಮಾರೆಡ್ಡಿ, ಬಿಜೆಪಿ ಮುಖಂಡರು.